ರಾಮ ಮಂದಿರದ ಪರವಾಗಿ ಕೆ ಪರಾಶರನ್ ಎಂಬ ವಕೀಲರು ವಾದವನ್ನ ಮಾಡ್ತಿದ್ರೆ, ರಾಮ ಮಂದಿರದ ವಿರುದ್ಧವಾಗಿ ವಾದ ಮಾಡ್ತಿದ್ದಂತ ಕಪಿಲ್ ಸಿಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾರೆ, ನಿಜವಾಗ್ಲೂ ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ? ರಾಮನ ಅಸ್ತಿತ್ವ ಪ್ರಶ್ನೆ ಚಿಹ್ನೆಯನ್ನು ಇಡ್ತಾರೆ. ನಮ್ಮ ಮರ್ಯಾದ ಪುರುಷೋತ್ತಮ ರಾಮನ ಅಸ್ತಿತ್ವಕ್ಕೆ ಘಂಟಾಘೋಷವಾಗಿ ಕೇಳ್ತಾರೆ, ರಾಮ ಮಂದಿರ ರಾಮ ಹುಟ್ಟೇ ಇರಲಿಲ್ಲ, ರಾಮ ಐತಿಹಾಸಿಕ ಪುರುಷ, ಅದು ಪುರಾಣ ಅಷ್ಟೇ, ಐತಿಹಾಸಿಕ ಪುರುಷ ಅಲ್ಲ ಪುರಾಣ ಅಷ್ಟೇ ಅಂತ ನಮಗೆ ಹೇಳ್ತಾರೆ. ಈ ಪ್ರಶ್ನೆ ಈಗಾಗಲೇ ಉಟ್ಕೊಂಡಿದೆ. ಅಕಸ್ಮಾತ್ ಇದೇ ಪ್ರಶ್ನೆ ಮುಂದೊಂದು ದಿನ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಹತ್ರ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ನಮ್ಮ ಮಕ್ಕಳಲ್ಲಿ ರಾಮರ ಭಕ್ತಿ ಎಷ್ಟರ ಮಟ್ಟಿಗೆ ನೆಲೆಯೂರಬೇಕು ಅಂದ್ರೆ ಹಿಂದೂ ಸಮಾಜದ ಒಂದೊಂದು ಮಗು ಕೂಡ ಎದೆ ಉಪ್ಪಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಕೇವಲ ರಾಮರಲ್ಲ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಬೇಕಾದ್ರೆ ಸಾಕ್ಷಿ ಕೊಡಬಲ್ಲೆ. ನಮ್ಮ ಮಕ್ಕಳು ಹೇಳಬೇಕು, ರಾಮರಲ್ಲ, ಇಡೀ ರಾಮರ ವಂಶ ವೃಕ್ಷವನ್ನು ನಾನು ಮುಂದೆ ಹೇಳಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಮೃದು, ಮೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮನು, ಮನುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಧರ್ಮದ ಒಂದೊಂದು ಮಗು ತಯಾರಾದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಮುಂದೊಂದು ದಿನ ಈ ಧರ್ಮವನ್ನು ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ನಾವು ಮಾಡಬೇಕಾಗಿರೋ ಕೆಲಸ ಇದೆ, ಇದೇ ರಕ್ತದ ಪರಿಚಯ, ಇದೇ ಯುವ ಜನತೆಯ ಜಾಗೃತಿ. ಈ ಕೆಲಸವನ್ನು ಮಾಡ್ತಾ ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆಯನ್ನು ಹೇಳ್ಕೊಡೋಣ. ಪರಂಪರೆಯನ್ನು ಹೇಳ್ಕೊಡೋ ಮೂಲಕ ಇಡೀ ಹಿಂದೂ ಧರ್ಮವನ್ನು ಸಂಘಟಿಸೋಣ. ನಮ್ಮ ಸಮಾಜ, ನಮ್ಮ ಧರ್ಮ ಉಳಿಬೇಕಾಗಿರೋದು ಒಂದೇ ಒಂದು ಮಾರ್ಗ, ಅದು ಸಂಘಟನೆಯ ಮಾರ್ಗ ಮಾತ್ರ. ಇದನ್ನು ನಾನು ಹೇಳ್ತಾರಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರಲ್ಲ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಪರಿತ್ರಾಣಾಯ ಸಾಧುರ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿ ಬಾರಿ ದೇಶ ಧರ್ಮ ನಾಶದ ಅಂಚಿಗೆ ಬಂದು ನಿಂತಾಗ ದೇಶ ಮತ್ತು ಧರ್ಮದ ಪುನರ್ ಪ್ರತಿಷ್ಠಾಪನೆಗೋಸ್ಕರ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಹೇಳಿದ್ರು. ಮುಂದುವರಿಸಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಪ್ರತಿಯೊಂದು ಯುಗದಲ್ಲಿ ಅವತರಿಸ್ತೀನಿ ನಾನು ಧರ್ಮ ರಕ್ಷಣೆಗೆ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಇರೋದು ಒಂದೇ ಒಂದು ಅವತಾರ, ಸಂಘ ಶಕ್ತಿ ಕಲಿಯುಗಿ ಅಂತ ಕೃಷ್ಣ ಹೇಳಿದ್ರು. ಸಂಘಟನೆಯ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ದೇಶ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಕಲ್ಕಿ ಅವತಾರ ತಾಳುವವರೆಗೂ ನಾವು ಸಂಘಟಿತರಾಗಿ ನಿಂತು ನಮ್ಮ ಧರ್ಮ ದೇಶದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಈ ಸಂಘಟಿತ ಭಾವಕ್ಕೋಸ್ಕರ ಅದು ಈಗಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಯುವ ಜನಾಂಗ, ನಮ್ಮ ಯುವ ಜನತೆ ಈಗಿನ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಪಾಶ್ಚಿಮಾತ್ಯ ಸಂಸ್ಕೃತಿ ಏನೋ ದೊಡ್ಡದು ಅನ್ನೋ ಭಾವನೆಯಲ್ಲಿ ನಮ್ಮ ಧರ್ಮದ ಪರಂಪರೆಯನ್ನು ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂತ ಹಾದಿನಲ್ಲಿ ನಡೀತಿದ್ದಾರೆ. ಎಲ್ಲವೂ ಅಲ್ಲ, ಆದರೆ ಅನೇಕ ಯುವ ಜನತೆ, ಅವರಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ ಈ ಸಂದರ್ಭದಲ್ಲಿ ಧರ್ಮ ಎಂಥದ್ದು. ಈಗಿನ ಕಾಲಘಟ್ಟ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಮಕ್ಕಳನ್ನು ನಮ್ಮ ಧರ್ಮದ ಹಾದಿಯಿಂದ ಸರಿಸಲಿಕ್ಕೆ ಏನು ಬೇಕಾಗಿದೆ ಎಲ್ಲಾ ಸೌಲಭ್ಯಗಳು ಕಲಿಯುಗದಲ್ಲಿದ್ದಾರೆ. ಅದನ್ನು ಗೊತ್ತಿದೆ ನಮಗೆ. ಅಂಥ ಸಂದರ್ಭದಲ್ಲಿ ಕೌರವರು ಸುತ್ತ ನೆರೆಗಿರಲು ಕ್ಷುದ್ರ ದೌರ್ಬಲ್ಯ ಕಿಂದೆಲ್ಲಿಗೆ ಕಾಣ ಪಾಂಚಜನ್ಯವು ಮೊಳಗಿ ಧರ್ಮ ಯೋಗದ ಕೆರೆಗೆ ಪಾಂಡವಯ್ಯ ರೋಮಾಂಚನ ಅಂತ ಕವಿ ಹೇಳ್ತಾರಲ್ಲ, ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಜಾಗೃತಿಯಾಗಿ ಧರ್ಮ ರಕ್ಷಣೆಗೋಸ್ಕರ ಕೃಷ್ಣ ಕೊಟ್ಟಂತ ಕರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಕುತಸ್ವ ಕಶ್ಮಲವಿದ ವಿಶ್ವೇ ಸಂಪುಟ ಸ್ಥಿತಂ ಅನಾರ್ಯಂ ದುಷ್ಟನ
ಬಂಧುಗಳೇ, ಆ ಕರೆಯನ್ನ ನೆನಪಿಸಿಕೊಂಡು ಧರ್ಮ ದೇಶಕ್ಕೋಸ್ಕರ ಮುಂದೆ ಬರೋಣ. ಈಗಾಗಲೇ ನಮ್ಮ ದೇಶದಲ್ಲಿ ಹಿಂದಿನ ಪರಂಪರೆ ಯಾಕಿತ್ತು, ಆ ಪರಂಪರೆ ಮತ್ತೊಮ್ಮೆ ಮರುಕಳಿಸುವ ರೀತಿಯ ದೇಶವನ್ನ ಕಟ್ತಾ ಇದೀವಿ ನಾವು. ಒಂದು ಕಡೆ ರಾಮ ಮಂದಿರದ ನಿರ್ಮಾಣ ಆಗಿದೆ, ಇನ್ನೊಂದು ಕಡೆ ಕಾಶಿ ವಿಶ್ವನಾಥರ ಮೂಲ ದೇವಸ್ಥಾನ ಇದ್ದಂತ ಜ್ಞಾನವಾಪಿ ಮಸೀದಿಯ ವ್ಯಾಸಪೀಠದಲ್ಲಿ ಹಿಂದೂಗಳು ಮುಂದೆ ಪೂಜಾರ್ಚನೆಗಳನ್ನ ಮಾಡಿಕೊಳ್ಳಬಹುದು ಅಂತ ಆದೇಶ ಕೂಡ ನೀಡಲಾಗಿದೆ. 300 ವರ್ಷಗಳ ನಂತರ ಮತ್ತೊಮ್ಮೆ ಕಾಶಿಯ ಮೂಲ ವಿಶ್ವನಾಥ ಮಂದಿರದಲ್ಲಿ ದೇವಸ್ಥಾನದ ಪೂಜೆ ಶುರುವಾಗಿದೆ. ಇನ್ನೊಂದು ಕಡೆ ಕಾಶ್ಮೀರದಲ್ಲಿ ತಾಯಿ ಶಾರದೆ ಪೀಠದ ದೇವಸ್ಥಾನವನ್ನ ಮತ್ತೊಮ್ಮೆ ಪುನರ್ಪ್ರತಿಷ್ಠಾಪಿಸಿದ್ದೀವಿ. ಮತ್ತೊಂದು ಕಡೆ ಯಾವ ದೇಶ ಒಂದು ಕಾಲದಲ್ಲಿ ಜಗತ್ತಿನ ಮುಂದೆ ನಿಂತುಕೊಂಡು ಏತ ದೇಶ ಪ್ರಸ್ತುತ ಸಕಾಶದ ಅಗ್ರಜನನ ಸ್ವಂ ಚರಿತ್ರ ಶಿಕ್ಷೆಯ ಪ್ರತಿಭ್ಯಂ ಸರ್ವಮಾನವ ಅಂತ ಜಗತ್ತಿಗೆ ಕರೆ ಕೊಟ್ಟಿದ್ದಲ್ಲ ಹಿಂದೂ ಸಮಾಜ. ಜಗತ್ತಿನ ಜನಗಳೇ, ನಿಮ್ಮ ಅಗ್ರಜರಾದಂತ ಭಾರತೀಯರು, ಹಿಂದೂಗಳು ನಾವು ಭಾರತದಲ್ಲಿದ್ದೀವಿ, ನಮ್ಮ ಬಳಿ ಬಂದು ಜ್ಞಾನವನ್ನ ಪ್ರೀತಿಯಿಂದ ದಾರಿಯನ್ನು ಕೊಡ್ತೀವಿ ನಿಮ್ಗೆ ಅಂತ ಜ್ಞಾನ ಕೊಡುವಂತ ಕರೆಯನ್ನು ಭಾರತ ಕೊಟ್ಟಿದ್ದಲ್ಲ. ಆ ಕರೆಯನ್ನು ಕೊಟ್ಟು ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ, ನಾಗಾರ್ಜುನ ಅಂತ 10 ವಿಶ್ವವಿದ್ಯಾಲಯಗಳನ್ನು ನಿರ್ಮಾಣ ಮಾಡಿದ್ವಿ. ಆ ಕರೆಯನ್ನ ಮತ್ತೆ ಕೊಡುವಂತ ಸ್ಥಾನಕ್ಕೆ ಈ ಸನಾತನ ಧರ್ಮ ಭಾರತ ದೇಶ ಮತ್ತೆ ಬೆಳೆದು ನಿಂತಿದೆ. ಸುಮಾರು 800 ವರ್ಷಗಳ ನಂತರ ಮತ್ತೊಮ್ಮೆ ಈ ದೇಶದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನ ಪುನರ್ಪ್ರತಿಷ್ಠಾಪನೆ ಮಾಡಿದೆ ಭಾರತ ದೇಶ. ಇದು ಹಿಂದೂಗಳ, ಭಾರತೀಯರ ಹೆಮ್ಮೆ ವಿಚಾರ. ನನ್ನ ನೆಚ್ಚಿನ ಬಂಧುಗಳೇ, ಈ ಕೆಲಸವನ್ನ ಹೀಗೆ ಮುಂದುವರಿಸಿಕೊಂಡು ಹಿಂದೂಗಳು ಯಾರ್ಯಾರಿದ್ದೀವಿ ಈಗಾಗಲೇ ಬದಲಾವಣೆ ನೋಡ್ತಾ ಇದೀವಿ ನಾವು. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾದ ಕೂಡಲೇ ಇಡೀ ದೇಶದಲ್ಲಿ ಇಂಥ ಬದಲಾವಣೆ ಬರ್ತಾ ಇದೆ. ದೇಶದ ರಾಜಕಾರಣಿಗಳಲ್ಲೇ ಎಷ್ಟು ಬದಲಾಗಿದ್ದಾರೆ ಅಂತ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಈ ಬದಲಾವಣೆ ಜಗದ ನಿಯಮ, ಸಹಜವಾದ ಬದಲಾವಣೆ. ಏನಕ್ಕಂದ್ರೆ ವೀರ್ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಹೇಳೋಗಿದ್ರು, ಹಿಂದೂಗಳು ಒಮ್ಮೆ ಸಂಘಟಿತರಾಗಿ ಈ ರಾಜಕಾರಣಿಗಳೆಲ್ಲ ಕೋರ್ಟ್ ಮೇಲೆ ಶನಿವಾರ ತಿರುಗಾಡ್ತಾರಂತ ಯಾವುದೋ ಕಾಲದ ಸಾವರ್ಕರ್ ಅವರು ಹೇಳಿದ್ರು. ಆ ಮಾತಿಗೆ ತಕ್ಕ ಹಾಗೆ ಜೀವಂತ ಸಾಕ್ಷಿ ನಾವು ನೋಡ್ತಾ ಇದೀವಿ. ಹಿಂದೂಗಳೆಲ್ಲ ಸಂಘಟಿತರಾದ ಕೂಡಲೇ ಮತ್ತೊಮ್ಮೆ ದೇಶದಲ್ಲಿ ಬದಲಾವಣೆ ಆಗ್ತದೆ. ಇಡೀ ದೇಶ, ಇಡೀ ಜಗತ್ತು ಒಮ್ಮೆ ಸನಾತನ ಧರ್ಮದತ್ತ ಮುಖ ಮಾಡಿ ನಿಂತಿದೆ. ಇದು ವಿವೇಕಾನಂದರು ಹಿಂದೆ ಹೇಳಿದಂತ ಮಾತು. ಒಂದು ದಿನ ಬರುತ್ತೆ ಮುಂದೆ, ವಿವೇಕಾನಂದರು 300 ವರ್ಷಗಳ ಹಿಂದೆ ಹೇಳಿದ ಮಾತು. ಒಂದು ದಿನ ಬರುತ್ತೆ ಈ ಜಗತ್ತಿನಲ್ಲಿ ಅಂದು ತಾಯಿ ಭಾರತ ಮಾತೆ ದುರ್ಗಿಯಂತೆ, ಕಾಳಿಯಂತೆ ಮೈ ಕಡೆಗೆ ಎದ್ದು ನಿಂತಾಳೆ. ಆಕೆ ಜಗನ್ಮಾತೆಯಂತೆ ಎದ್ದು ನಿಂತ ಸಂದರ್ಭದಲ್ಲಿ ಭಾರತವನ್ನು ನೋಡಲಿಕ್ಕೆ ಇಡೀ ಜಗತ್ತು ಒಮ್ಮೆ ತಾಯಿ ಭಾರತದ ಮುಖ ಮಾಡುತ್ತೆ ಅಂತ ವಿವೇಕಾನಂದ ಹೇಳಿದ್ರಲ್ಲ. ಅವ್ರು ಹೇಳಿದಂತ ಮಾತು ಸತ್ಯ ಆಗುವಂತ ಕಾಲಘಟ್ಟದ ಅರುಣೋದಯ ಹೊಂಬೆಳಗಿನ ಸ್ಥಾನದಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ಆ ಕಾಲವನ್ನ ನಾವೆಲ್ಲರೂ ಕಣ್ಣಾರೆ ನೋಡ್ತಾ ಇದ್ದೀವಿ. ಈ ಹಿರಿಮೆ, ತಾಯಿ ಭಾರತದ ವಿಶ್ವಮಾತೆಯನ್ನಾಗಿ ನೋಡುವ ಹಿರಿಮೆ, ಸನಾತನ ಧರ್ಮವನ್ನು ಜಗತ್ತಿನ ಮುಂದೆ ಮತ್ತೊಮ್ಮೆ ವಿಶ್ವಗುರುವಿನ ಸ್ಥಾನದಲ್ಲಿ ನೋಡುವ ಹಿರಿಮೆಯನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಈ ಹಿರಿಮೆ, ಈ ಪರಂಪರೆ ಹೀಗೆ ಮುಂದುವರಿಸೋಣ. ನಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ. ಹಿಂದೆ ಪೂರ್ವಿಕರು ಕೊಟ್ಟಂತ ಜವಾಬ್ದಾರಿ ಯಾವುದು? ಹಂಪೆಳೆ ಬೀಡಿನಲ್ಲಿ ಅಡಿಗಡಿಗೆ ಹಬ್ಬಿರುವ ಕಲ್ಲಿನ ಕಥೆಗೆ ಹೊಸ ಬಾಗಿಲಿತ್ತು. ಇತಿಹಾಸದುದ್ದಕ್ಕೂ ಕಲೆ ಸುಳಿಗೆ ಒಳಗಾಗಿ ದೈತ್ಯದ ಅತ್ಯಾಚಾರಕ್ಕೆ ಆಹಾರವಾದ ಬಂಧು ಭಗಿನಿಯರ ಒಡಲ ಸಂಕಟದ ಬೆಂಕಿಯನ್ನು ಕೆದಕಿ ಬೂದಿಯನ್ನು ಊದಿ ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ ಅಂತ ಹೇಳಿದ್ರಲ್ಲ. ಆ ಹಾದಿಯನ್ನ ದೇಶಕ್ಕೆ ತೋರುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡಬೇಕಾಗಿದೆ. ದೇಶಕ್ಕೆ ಹೊಸ ಹಾದಿಯನ್ನ ತೋರ್ತಾ ಇಡೀ ದೇಶವನ್ನು ಹೊಸದಾದ ಪರಿಯಲ್ಲಿ ಬೆಳೆಸುವಂತ ಹೇಳ್ತಾರಲ್ಲ ಗೋಪಾಲಕೃಷ್ಣ ಅಡಿಗಾರ್ ಅವರು, ಈ ಉತ್ತುಂಗ ಬೀಚಗಳ ಕ್ಷುಬ್ಧ ಸಾಗರದ ನೆಲೆ ಬೆತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಅಂತ. ಆ ರಸದ ಬೀಡೊಂದನ್ನು ಕಟ್ಟುವ ಮೂಲಕ, ರಸದ ಬೀಡು ಅಂದ್ರೆ ರಾಮರಾಜ್ಯ, ಆ ರಾಮರಾಜ್ಯ ಇಡೀ ದೇಶದಲ್ಲಿ ನಿರ್ಮಾಣ ಆಗಲಿ. ರಾಮರಾಜ್ಯ ಯಾವಾಗ ನಿರ್ಮಾಣ ಆಗುತ್ತೆ? ಕೆಲವು ದಿನಗಳ ಹಿಂದೆ, ತಿಂಗಳುಗಳ ಹಿಂದೆ ಇಡೀ ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಗೋಪಾಲ್ಜಿ ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ ನಾನು. ಗೋಪಾಲ್ಜಿ ಅವರು ನನಗೆ ಹೇಳಿದ್ವಿ ಒಂದೇ ಮಾತನ್ನ, ರಾಮ ಮಂದಿರದ ನಿರ್ಮಾಣ ನಾವು ಮಾಡ್ತಾ ಇದ್ದೀವಿ, ನೀವು ದೇಶದಲ್ಲಿ ರಾಮರಾಜ್ಯದ ನಿರ್ಮಾಣ ಮಾಡಬೇಕಾಗಿದೆ. ಹೇಗೆ ರಾಮರಾಜ್ಯದ ನಿರ್ಮಾಣ ಮಾಡಬೇಕು? ಗೋಪಾಲ್ಜಿ ಅವರು ಹೇಳಿದ್ರು, ಬೇಟಿ ಭಾರತ